ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸಿಎಂ ಸಿದ್ದರಾಮಯ್ಯ ಶಾಸಕರುಗಳ ಜೊತೆಗೆ ನಡೆಸ್ತಾ ಇರುವಂತಹ ಸಭೆ ನಾನಾ ಚರ್ಚೆಗೆ ಗ್ರಾಸವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಹೊರಗಿಟ್ಟು ಸಭೆ ಮಾಡ್ತಾ ಇರೋದಕ್ಕೆ ಬಿಜೆಪಿ ಹೊಸ ಅರ್ಥ ಕೊಡ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಹಾಗೇನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರು. ಮತ್ತೊಂದ್ ಕಡೆ ಈ ಸಭೆಯಲ್ಲೇ ಶಾಸಕರು ಮತ್ತು ಸಚಿವರುಗಳ ನಡುವಿನ ಮುನಿಸು ಕೂಡ ಸ್ಫೋಟಗೊಳ್ತಾ ಇದೆ. ಬನ್ನಿ ಏನೇನಾಗ್ತಾ ಇದೆ ಮುಖ್ಯಮಂತ್ರಿಗಳ ಈ ಸಭೆಯಲ್ಲಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ದೀಪಾವಳಿ ಧಮಾಕ ಕರ್ನಾಟಕದಲ್ಲಾಗ್ತಕ್ಕಂಥದ್ದು ಸತ್ಯ. ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ. ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಈಗಲಿಂದನೇ ಡಿಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರುವಂತ ನಾಟಕ ಇದು. ಅನುದಾನ ವಿಚಾರವಾಗಿ ಮಧ್ಯೆರೆಯೋ ಸಭೆಯಲ್ಲಿ ಕದನ, ಶಾಸಕರ ಸಿಟ್ಟು ತಣಿಸೋ ಸಭೆಯಲ್ಲೇ ಸಮರ. ಸುರ್ಜೇವಾಲಾ ಸರಣಿ ಸಭೆ ಬಳಿಕ ಶಾಸಕರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇರೋದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಶಾಸಕರ ಸಭೆ ಅನುದಾನದ ವಿಚಾರಕ್ಕಷ್ಟೇ ಸೀಮಿತವಾಗದೆ ಒಳ ರಾಜಕೀಯ ಬೇಗುದಿಗೂ ವೇದಿಕೆಯಾಗಿದೆ. ಅನುದಾನ ಮೀಟಿಂಗ್ನಲ್ಲಿ ಶಾಸಕ ಸಚಿವರ ಕದನ. ತುಮಕೂರು ಜಿಲ್ಲಾ ನಾಯಕರ ನಡುವಿನ ಮುನಿಸಿಗೆ ಸಿಎಂ ಬ್ರೇಕ್. ಶಾಸಕರ ಜೊತೆ ಸಭೆ ನಡೆಸ್ತಾ ಇರುವ ಸಿಎಂ ನಿನ್ನೆ ಮೈಸೂರು, ಕೊಡಗು, ಹಾಸನ ಹೀಗೆ ಬೇರೆ ಜಿಲ್ಲೆಗಳ ಉಸ್ತುವಾರಿ ಸಚಿವ ಹಾಗೆ ಶಾಸಕರ ಜೊತೆ ಸಭೆ ನಡೆಸಿದ್ದರು. ಇದಾದ ಬಳಿಕ ತುಮಕೂರು ಜಿಲ್ಲಾ ಶಾಸಕರ ಸಭೆ ನಡೆಯಿತು. ಇದೇ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್ ಸಿಎಂ ಎದುರೇ ಏರು ಧ್ವನಿಯಲ್ಲಿ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಏನಿದು ಮಾತಿನ ಸಮರ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ತುಮಕೂರು ಹಾಲು ಒಕ್ಕೂಟದ ವಿಚಾರವಾಗಿ ಸಚಿವ ಶಾಸಕರ ನಡುವೆ ಮಾತಿನ ಫೈಟ್ ನಡೆದಿದೆ. ಪತ್ನಿಯನ್ನ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷೆ ಮಾಡಲು ಗುಬ್ಬಿ ಶಾಸಕ ಶ್ರೀನಿವಾಸ್ ಮುಂದಾಗಿದ್ರು. ಆದ್ರೆ ಅಧ್ಯಕ್ಷ ಸ್ಥಾನ ಪಾವಗಡ ಶಾಸಕ ವೆಂಕಟೇಶ್ಗೆ ಒಲಿದಿತ್ತು. ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ರ ಹಿಂದೆ ರಾಜಣ್ಣ ಕೈವಾಡ ಇದೆ ಅಂತ ಗುಬ್ಬಿ ಶಾಸಕರ ಸಿಟ್ಟು. ಇದೇ ವಿಚಾರವಾಗಿ ರಾಜಣ್ಣ ಮತ್ತು ಶ್ರೀನಿವಾಸ್ ಸಿಎಂ ಎದುರೇ ಕಿತ್ತಾಡ್ಕೊಂಡಿದ್ರಂತೆ. ಇನ್ನು ಹೇಮಾವತಿ ನೀರಿನ ವಿಚಾರವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಅಸಮಾಧಾನಗೊಂಡಿದ್ದು ತಮ್ಮ ಕ್ಷೇತ್ರದಲ್ಲಿ ತಾವು ಹೇಳಿದ್ದ ಸಹಾಯಕ ರಿಜಿಸ್ಟ್ರಾರ್ ಅನ್ನ ನೇಮಿಸಿಲ್ಲ ಅಂದಿದ್ದಾರೆ. ಅಲ್ಲದೆ ಇಬ್ಬರು ಶಾಸಕರು ಕ್ಷೇತ್ರದಲ್ಲಿ ಸಹಕಾರ ಇಲಾಖೆ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ರಾಜಣ್ಣ ಶಾಸಕರು ಕೂಡ ರಾಜಕೀಯವಾಗಿ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಭಾವುಕರಾಗಿದ್ದಾರೆ. ಈ ವೇಳೆ ಒಂದೇ ಜಿಲ್ಲೆಯವರು ಒಟ್ಟಾಗಿರ್ಬೇಕು, ಮನಸ್ತಾಪ ಮಾಡ್ಕೊಳ್ಬೇಡಿ ಅಂತ ಸಿಎಂ ಸಮಾಧಾನ ಪಡಿಸಿದ್ದಾರೆ. ಇನ್ನೊಂದೆಡೆ ಸಿಎಂ ನಡೆಸ್ತಾ ಇರೋ ಸಭೆ ಹಲವು ರಾಜಕೀಯ ಲೆಕ್ಕಾಚಾರಕ್ಕೂ ಕಾರಣ ಆಗಿದೆ. ಕಳೆದ 2.5 ವರ್ಷಗಳಲ್ಲಿ ಇಷ್ಟು ವಿಸ್ತೃತವಾಗಿ ನಡೆಯದ ಸಭೆ ಈಗ ಪವರ್ ಶೇರಿಂಗ್ ಸಂದರ್ಭದಲ್ಲೇ ಮಾಡ್ತಾ ಇರೋದು ತಂತ್ರಗಾರಿಕೆಯ ಒಂದು ಭಾಗ ಅಂತಾನೂ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಹೊರಗಿಟ್ಟು ಸಭೆ ನಡೆಸುವ ಮೂಲಕ ಅಧಿಕಾರ ಹಂಚಿಕೆ ವಿಷಯ ಬಂದಾಗ ಶಾಸಕಾಂಗ ಸಭೆಯಲ್ಲಿ ಮೇಲುಗೈ ಸಾಧಿಸುವ ಪ್ರಯತ್ನದ ಒಂದು ಭಾಗ ಅಂತಾನೂ ಹೇಳಲಾಗ್ತಾ ಇದೆ. ಸಿಎಂ ಸಭೆ ಹಾಗೂ ಡಿಸಿಎಂ ಆಹ್ವಾನ ನೀಡದಿರುವ ವಿಚಾರವಾಗಿ ಕೈ ಶಾಸಕರು ತಮ್ಮ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಿಎಂ ಕರೆದಿದ್ದಾರೆ, ಅವ್ರನ್ನ ಕರೆದಿಲ್ಲ ಕೂಡ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ. ಮೊನ್ನೆ ಸುರ್ಜೇವಾಲಾ ಬಂದಾಗ ಫಸ್ಟ್ ಅವ್ರು ಕೊಟ್ಟರು, ಈಗ ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಪುಣೆ ಕೊಡ್ಬೋದು ಅಷ್ಟೇ. ಸಿಎಂ ಅವ್ರದ್ದೇ ಪ್ರತ್ಯೇಕ ಪ್ರೋಗ್ರಾಮ್ಸ್ ಇರ್ತದೆ, DCM ಅವ್ರದ್ದು ಪ್ರತ್ಯೇಕ ಪ್ರೋಗ್ರಾಮ್ಸ್ ಇರ್ತದೆ. ಎಲ್ಲ ಪ್ರೋಗ್ರಾಮ್ಸ್ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಏನಲ್ಲ. ಸಿಎಂ ಅವರು ಶಾಸಕರನ್ನ ಕರೆದು 1 to 1 ಕೇಳ್ತಾರೆ. ಅದರಲ್ಲಿ ಸಮಸ್ಯೆ ಏನಿದೆ? ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಿದ್ರು ಅಂತ ಒಂದು ಸಂದರ್ಭದಲ್ಲಿ ಅವರು ಸಿಎಂಗೂ ಅವರು ಕರೆದಿಲ್ಲ, DCMಗೂ ಕರೆದಿಲ್ಲ. ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರಿಗೆ ಕೊಟ್ಟಿರುವಂಥ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ. ಬಹುಶಃ DCM ಅವರು ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ಬೆಂಗಳೂರು ಅವ್ರ ಶಾಸಕರು ಕರೆಸ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಬದಲಾವಣೆ ನಿಶ್ಚಿತ ಎಂದ ಆರ್ ಅಶೋಕ್. ಕಾಂಗ್ರೆಸ್ ಮನೆಯ ಸರಣಿ ಸಭೆಗಳಿಗೆ ಬಿಜೆಪಿ ಬೇರೆಯದ್ದೇ ಅರ್ಥ ಕೊಡ್ತಾ ಇದೆ. ಡಿಸಿಎಂ ಡಿಕೆಯನ್ನ ಹೊರಗಿಟ್ಟು ಸಿಎಂ ಸಭೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾವಣೆ ನಿಶ್ಚಿತ ಅಂತ ಅಶೋಕ್ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರ್ ಅಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ. ಅಂದ್ರೆ ಈಗಲಿಂದನೇ ಡಿಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, ಡಿಕೆ ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು, ನನ್ನ ಅಧಿಕಾರದ ಪವರ್ ಏನು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನ
ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋಂಥ ನಾಟಕ ಇದೆ. ಮುಖ್ಯಮಂತ್ರಿಗಳು ಕೂಡ ವಿಚಲಿತರಾಗಿ ಮತ್ತೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದೀಪಾವಳಿ ಧಮಾಕ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು ಸತ್ಯ. ಇದೆಲ್ಲದರ ಮಧ್ಯೆ ಇವತ್ತು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳ ಶಾಸಕರ ಸಭೆಯನ್ನ ಮುಗಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ದು, ಆಳಂದ ಶಾಸಕ ಬಿಆರ್ ಪಾಟೀಲ್ ಗೈರಾಗಿದ್ದರು. ಸ್ಪೀಕರ್ ಖಾದರ್ ಜೊತೆ ಬಿಆರ್ ಪಾಟೀಲ್ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಇನ್ನು ಬೀದರ್ ಶಾಸಕರ ಜೊತೆ ಸಭೆ ನಡೆಸಿದ ವೇಳೆ ಕೇಂದ್ರ ಸರ್ಕಾರದಿಂದ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬಂದಿಲ್ಲ, ಇದ್ರ ಬಗ್ಗೆ ಎಲ್ಲರೂ ಮಾತನಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.